ಗುರು, ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ಬೆಳಗ್ಗಿಂದ ಸಾಯಂಕಾಲ ತನಕ ಕಾರ್ ಡ್ರೈವ್ ಮಾಡಿ ಸುಸ್ತಾಗಿ ಸಾಕಾಗಿ ಎಷ್ಟೊತ್ತಿ ಮನೆಗೆ ಹೋಗ್ತೀವಪ್ಪ, ಮನೆಗೆ ಹೋಗಿ ಎಷ್ಟೊತ್ತಿಗೆ ಹೊಟ್ಟೆಗೆ ಸ್ವಲ್ಪ ಹಿಟ್ಟು ತಿಂದು ಎಷ್ಟೊತ್ತಿಗೆ ಬಿತ್ಕೊಂತೀವಪ್ಪ ಅಂತ ನಮಗನ್ಸಿರುತ್ತೆ. ಅಂತಾರ ನೋಡ್ಗೋರು ಇಂಥವ್ರು ಕಾಟಾಗೋರು. ಸಿಗ್ನಲ್ ನೋಡ್ರೆ ನಮಗೆ ಬಿದ್ದಿರುತ್ತೆ. ಈ ಥರ ಕ್ಯಾಪ್ರನ್ ಮಕ್ಕಳು ಅವ್ರು ನುಗ್ಗಿಸ್ಕೊಂಡು ನಿಂತ್ಕೊಂಡು ನಮ್ಮನ್ನು ಹೋಗಕ್ಕೆ ಬಿಡಲ್ಲ, ಅವರು ಹೋಗಲ್ಲ. ಈ ಥರ ರಾತ್ರಿ ಟೈಮಲ್ಲಿ ಹಿಂಗೆ ಮಾಡ್ತಾರೆ ಗುರು. ಸುಮಾರು ಜನ ಸಿಗ್ನಲ್ ಟ್ರಾಫಿಕ್ ರೂಲ್ಸ್ನ ಫಾಲೋನೇ ಮಾಡಲ್ಲ. ನೈಟ್ ಹೊತ್ತು ಅಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ನುಗ್ತಾರೆ. ನಮಗೆ ಸಿಗ್ನಲ್ ಬಿದ್ದಿರುತ್ತೆ, ನೋಡಿದ್ರೆ ಅವ್ರು ನುಗ್ತಾ ಇರ್ತಾರೆ. ರಾತ್ರಿ ಹೊತ್ತಿನಲ್ಲಿ ಬಿಡೋದೇ 10 ಸೆಕೆಂಡ್ 20 ಸೆಕೆಂಡ್ ಸಿಗ್ನಲ್ ಬಿಡ್ತಾರೆ, ಒಂದು ಗ್ರೀನ್ ಸಿಗ್ನಲ್ನ. ಅಂಥರಲ್ಲಿ ಇವರೇ 10 ಸೆಕೆಂಡು ನುಗ್ಗಿದ್ರೆ ಇನ್ನು 10 ಸೆಕೆಂಡಲ್ಲಿ 4 ಗಾಡಿ ಹೋಗ್ತವೆ, ಮತ್ತೆ ರೆಡ್ ಬೀಳುತ್ತೆ ಗುರು. ಇಂಥ ಟೈಮಲ್ಲಿ ಮೊದಲೇ ಸುಸ್ತಾ ಇರ್ತೀವಿ, ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ, ಎಷ್ಟೊತ್ತಿಗೆ ಮನೆಗೆ ಅಂತೀವಪ್ಪ ಅನಿಸಿರುತ್ತೆ. ಇಂಥ ಟೈಮಲ್ಲಿ ಹಂಗೆ ಸಿಟ್ಟು ಬರಲ್ಲ ಗುರು. ಈ ಥರ ಮಾಡಿದ್ರೆ ನೋಡಿ ಗುರು, ಈ ಸಿಗ್ನಲಲ್ಲೂ ಹಂಗೆ ಮಾಡ್ತಾರೆ. ನೋಡಿದ್ರೆ ನಮಗೆ ಸಿಗ್ನಲ್ ಬಿದ್ದಿರುತ್ತೆ, ನೋಡಿದ್ರೆ ಬಿಟ್ಟರೆ ಅದು 20 ಸೆಕೆಂಡ್ ಸಿಗ್ನಲ್ಲು ಅಷ್ಟು. ಅಂಥದ್ರಲ್ಲಿ 10 ಸೆಕೆಂಡು ಅವರೇ ಮತ್ತೆ ಸಿಗ್ನಲ್ ಜಂಪ್ ಮಾಡ್ಕೊಂಡು ನುಗ್ಕೊಂಡು ಬರ್ತಾನೆ ಇರ್ತಾರೆ, ಅವ್ರು ರೆಡ್ ಬಿದ್ರೂ ಕೂಡ. ಇನ್ನು 10 ಸೆಕೆಂಡಲ್ಲಿ 4 ಗಾಡಿ ಪಾಸ್ ಆಗೋಲ್ಲ, ಮತ್ತೆ ರೆಡ್ ಬೀಳುತ್ತೆ ಗುರು. ಹಿಂಗೆಲ್ಲ ಆಗ್ಬಿಟ್ರಂತೂ ಅದು ಡ್ರೈವಿಂಗ್ ಮಾಡೋರಿಗೆ ಗೊತ್ತು ಆವಾಗ ಹೆಂಗೆ ಉರಿಯುತ್ತೆ ಅಂದರೆ, ಇಳ್ದಾಗ್ಬಿಟ್ಟು 4 ಬಾರಿಸ್ಬೇಕು ಅನಿಸ್ಬಿಡುತ್ತೆ ಗುರು. ಹಂಗೆ ತಲೆ ಕೆಟ್ಟೋಗುತ್ತೆ ಗುರು. ನೈಟ್ ಹೊತ್ತು ಫಾಲೋನೇ ಮಾಡಲ್ಲ ಸಿಗ್ನಲ್ನ, ಟ್ರಾಫಿಕ್ ರೂಲ್ಸ್ನ. ಹೆಂಗೆ ಬೇಕಂಗೆ ನುಗ್ತಾರೆ ಗುರು. ನೋಡಿ ಗುರು, ಈಗ ನಮಗೀಗ ಗ್ರೀನ್ ಬೀಳುತ್ತೆ, ಬಿದ್ದಿರೋದೇ 20 ಸೆಕೆಂಡ್. ನೋಡಿ ಆ ಕಡೆಯಿಂದ ಇನ್ನೂ ಬರ್ತಾನೆ ಅವ್ರು ರೆಡ್ ಬಿದ್ದೈತೆ. ಒಂದು 10-15 ಗಾಡಿ ಬರ್ತಾಯಿದೆ ನೋಡಿ. ಇನ್ನು ನಾವು ಹೋದ ಹೆಂಗೆ ಬಿಟ್ಟಿರೋದೇ 20 ಸೆಕೆಂಡು, 10 ಸೆಕೆಂಡ್ ಆಲ್ರೆಡಿ ಮುಗಿದೋಯ್ತು. ಇನ್ನು 10 ಸೆಕೆಂಡಲ್ಲಿ 4 ಕಾರ್ ಹೋಗೋದ್ರೊಳಗೆ ಮತ್ತೆ ರೆಡ್ ಬೀಳುತ್ತೆ, ಮತ್ತೆ ನಿಂತ್ಕೋಬೇಕು. ಈ ಥರ ಸುಮಾರು ಜನ ಮಾಡ್ತಾರೆ ಗುರು. ನಿಮಗೂ ಈ ಥರ ಅನುಭವ ಆಗಿದೆಯಾ? ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ.